ಅದ್ರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಕೂಡ ಒಂದು ಮೇನ್ ಫ್ಯಾಕ್ಟರ್ ಆಗುತ್ತೆ. ಅಂದರೆ ಏನಾಗುತ್ತೆ, ಸರ್ಟನ್ ಸ್ಟೇಜಸಲ್ಲಿ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ ಡ್ಯೂರಿಂಗ್ ಪ್ಯೂಬರ್ಟಿ, ಪ್ರೆಗ್ನೆನ್ಸಿ, ಮೆನೋಪಾಸ್ ಇಂಥ ಸ್ಟೇಜಸಲ್ಲಿ. ಸೊ ಫೀಮೇಲ್ಸಲ್ಲಿ 2 ಮೇಜರ್ ಹಾರ್ಮೋನ್ಸ್ ಇರುತ್ತೆ, ಎಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ. ಸೊ ಈ 2 ಹಾರ್ಮೋನ್ ಆ್ಯಸ್ ಎನ್ ಇಂಡೈರೆಕ್ಟ್ ಎಫೆಕ್ಟ್ ಆನ್ ಆ್ಯಸ್ ಎ ರಿಲ್ಯಾಕ್ಸಿಂಗ್ ಎಫೆಕ್ಟ್ ಆನ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಂಥ ಒಂದು ವೇನ್ಸ್ ಇಂಬ್ಯಾಲೆನ್ಸ್ ಆದಾಗ ಆ ವೇನ್ಸ್ ರಿಲ್ಯಾಕ್ಸ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಅದರಿಂದ ಏನಾಗುತ್ತೆ, ಬೇಗ ಅದು ಬಲ್ಜ್ ಆಗೋದು, ಸೋಲನ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಸೊ ಅದು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗುವಂಥದ್ದು. ಇನ್ನು ಅಗೇನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಬಂದಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಹಲವಾರು ಥರದ ಒಂದು ಫಿಸಿಯಾಲಜಿಕಲ್ ಚೇಂಜಸ್ ಆಗುತ್ತೆ. ಅಂದರೆ ನಾರ್ಮಲ್ ಬಾಡಿಲಿ ಚೇಂಜಸ್ ಆಗುತ್ತೆ. ವೆಯ್ಟ್ ಗೇನ್ ಇರ್ಬೋದು, ಅಥವಾ ಪಿಗ್ಮೆಂಟೇಷನ್ ಆಗುವಂಥದ್ದು, ಅಥವಾ ಬ್ಲಡ್ ಪ್ರೆಷರ್ ಹೆಚ್ಚಾಗುವಂಥದ್ದು, ಡಯಾಬಿಟಿಸ್ ಬರ್ಬೋದು, ಥೈರಾಯ್ಡ್ ಶುರು ಆಗ್ಬೋದು ಅಲ್ವಾ. ಅದೇ ರೀತಿಯಾಗಿ ಒಂದು ಬಾಡಿ ಫ್ಲೂಯಿಡ್ ವಾಲ್ಯೂಮ್ ಇನ್ಕ್ರೀಸ್ ಆದಾಗ, ಜೊತೆಗೆ ಯುಟ್ರಸ್ ಗ್ರೋ ಆಗ್ತಾ ಹೋದಾಗ ಏನಾಗುತ್ತೆ, ಬ್ಲಡ್ ವೇನ್ಸ್ನ ಕಂಪ್ರೆಸ್ ಮಾಡೋದ್ರಿಂದ ಈಗ ನೀವೊಂದು ವೆರಿಕೋಸ್ ವೇನ್ ಶುರು ಆಗ್ತಕ್ಕಂಥದ್ದು ಇರುತ್ತೆ. ಅದು ನಾರ್ಮಲ್ ಅಂತ ಹೇಳ್ತೀವಿ. ಬಟ್ ಪೋಸ್ಟ್ ಡೆಲಿವರಿ ಕೆಲವೊಬ್ಬರಿಗೆ ಏನು ವೆಯ್ಟ್ ಗೇನ್ ಆಗಿರುತ್ತೆ ಅದು ಕಡಿಮೆ ಆಗಲಿಲ್ಲ ಅಂದಾಗ ಅದು ಪರ್ಸಿಸ್ಟ್ ಆಗುವಂಥದ್ದು ಇರುತ್ತೆ. ಕೆಲವೊಬ್ಬರಿಗೆ ವೆಯ್ಟ್ ಕಡಿಮೆ ಆದರೂ ಅದು ಸಮಸ್ಯೆ ಆಗಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಕೆಲವೊಬ್ಬರಿಗೆ ನಾರ್ಮಲ್ ಆಗುವಂಥ ಚಾನ್ಸ್ ಕೂಡ ಇರುತ್ತೆ. ಸೊ ಅಗೇನ್ ಇಟ್ ಡಿಪೆಂಡ್ಸ್. ಅಂದರೆ ಅವರ ಫ್ಯಾಮಿಲಿಲಿ ಏನಾದರೂ ಇತ್ತು ಅಂತಂದರೆ ಅದು ಪರ್ಸಿಸ್ಟ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಇಲ್ಲ ಅಂತಂದಾಗ ಕಡಿಮೆ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಅಥವಾ ಕೆಲವರಿಗೆ ಪೋಸ್ಟ್ ಡೆಲಿವರಿ ಸ್ವಲ್ಪ ಕಡಿಮೆ ಆಗಿ ನಂತರ ಕೆಲವು ತಿಂಗಳ ನಂತರ ಮತ್ತೆ ಶುರು ಆಗುವಂಥ ಚಾನ್ಸಸ್ ಕೂಡ ನೋಡ್ತಕ್ಕಂಥ. ಓಕೆ ಡಾಕ್ಟರ್, ಇನ್ನು ವೆರಿಕೋಸ್ ವೇನ್ಸ್ ಸಮಸ್ಯೆ ಒಂದೇ ಅಲ್ಲ, ಯಾವುದೇ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಸೊ ನಮ್ಮ ಜೀವನ ಶೈಲಿಯನ್ನು ನಾವು ಯಾವ ರೀತಿ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು? ಖಂಡಿತವಾಗಿ ಏನಾಗುತ್ತೆ, ಇತ್ತೀಚಿನ ಒಂದು ಲೈಫ್ ಸ್ಟೈಲಲ್ಲಿ ಏನಾಗಿದೆ, ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಹೆಚ್ಚೊತ್ತು ನಿಂತ್ಕೊಂಡು ಕೆಲಸ ಮಾಡೋದು, ಸರಿಯಾದಂಥ ಸಮಯಕ್ಕೆ ಫುಡ್ ಇಂಟೇಕ್ ಮಾಡೋದಿಲ್ಲ, ಹೈ ಕ್ಯಾಲೋರಿ ಫುಡ್ ಇಂಟೇಕ್ ಇರ್ಬೋದು, ಸೆಡೆಂಟ್ರಿ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಮಾಡುವಂಥದ್ದು, ಸ್ಟ್ರೆಸ್ಫುಲ್ ಲೈಫ್, ಅತಿಯಾದಂಥ ಒತ್ತಡ, ಇದೆಲ್ಲದು ಕಂಬೈಂಡ್ ಆಗಿ ಏನಾಗುತ್ತೆ, ಒಂದು ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಡೆವಲಪ್ ಆಗುವಂಥ ಒಂದು ಚಾನ್ಸ್ ಇರ್ಬೋದು, ಒಬೆಸಿಟಿ ಆಗುವಂಥ ಒಂದು ಚಾನ್ಸ್ ಇರ್ಬೋದು, ಅಥವಾ ಇದೇ ರೀತಿಯಾಗಿ ಫಿಸಿಕಲಿ ಏನಾಗುತ್ತೆ, ಒಂದು ಓವರ್ ಎಕ್ಸರ್ಷನ್ ಅಂತ ಹೇಳ್ತೀವಿ, ಸೊ ಫಿಸಿಕಲ್ ಸ್ಟ್ರೈನ್ ಅಂತ. ಸೊ ಇದೆಲ್ಲ ಅದು ಕಲೆಕ್ಟಿವ್ ಆಗಿ ಏನು ಮಾಡುತ್ತೆ, ಬೇಗನೆ ಒಂದು ಸಮಸ್ಯೆನ ಶುರು ಮಾಡೋದಕ್ಕೆ ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಯಾವುದೇ ಥರದ ಒಂದು ದೀರ್ಘಕಾಲ ಸಮಸ್ಯೆ ಬರ್ತಿದೆ ಅಂದಾಗ ಎಲ್ಲೊಂದು ಕಡೆ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ ಕೂಡ ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಹೇಳಿದಾಗ ಸೊ ಡೆಫಿನೆಟ್ಲಿ ಒಂದು ಪ್ರಾಪರಾಗಿ ರೆಸ್ಟ್ ಮಾಡುವಂಥದ್ದು, ಪ್ರಾಪರ್ ಟೈಮ್ಗೆ ಫುಡ್ ಇಂಟೇಕ್ ಮಾಡೋದು, ಅದರಲ್ಲೂ ಕೂಡ ಹೆಚ್ಚಿನ ಒಂದು ಪ್ರೋಟೀನ್ ರಿಚ್ ಇರುವಂಥ ಫುಡ್ ತಗೊಳ್ಳುವಂಥದ್ದು, ವೆಯ್ಟ್ ಕಡೆ ಗಮನ ಕೊಡುವಂಥದ್ದು, ಓವರ್ ವೆಯ್ಟ್ ಇದ್ದರೆ ಅದನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಅಂಡರ್ ವೆಯ್ಟ್ ಏನಾದ್ರು ಇದ್ದಾರೆ ಅಂತಂದರೆ ವೆಯ್ಟ್ ಇಂಪ್ರೂವ್ ಮಾಡೋ ಥರ ಆಗಿರ್ಬೋದು, ರೆಗ್ಯುಲರ್ ವಾಕಿಂಗ್ ಎಕ್ಸಸೈಸ್ ಇರ್ಬೋದು. ಸೊ ಇದಿಷ್ಟು ಮಾಡಿದಾಗ ಏನಾಗುತ್ತೆ, ಪ್ರಾಬಬ್ಲಿ ಸರ್ಟನ್ ಎಕ್ಸ್ಟೆಂಟ್ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕಂಟ್ರೋಲಿಗೆ ತರ್ಬೋದು. ಒಂದು ವೇಳೆ ಇದೆಲ್ಲ ಮಾಡಿದ ಮೇಲೆ ಆ ಸಮಸ್ಯೆ ಪ್ರೋಗ್ರೆಸ್ ಆಗ್ತಾ ಇದೆ ಅಂದಾಗ ಬೇರೆ ಕಾರಣದಿಂದ ಬಂದಿರೋ ಸಾಧ್ಯತೆ ಇರುತ್ತೆ, ಜೆನೆಟಿಕ್ ಫ್ಯಾಕ್ಟರಿಂದ, ಆಕ್ಯುಪೇಷನ್. ಸೊ ಅಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡ್ಕೋಬೇಕಾಗುತ್ತೆ. ಸಪೋಸ್ ಈಗ ನಿಂತ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಬಂತು ಅಂದರೆ ಸ್ಟಾಕಿಂಗ್ಸ್ ಅಂತ ಸಿಗುತ್ತೆ, ಅದನ್ನ ಯೂಸ್ ಮಾಡುವಂಥದ್ದು. ರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಫುಟ್ ಎಂಡನ್ನು ಎಲಿವೇಟೆಡ್ ಪಾಸ್ಚರಲ್ಲಿ, ಸ್ವಲ್ಪ ಮೇಲೆಗಡೆ ಪಾಸ್ಚರಲ್ಲಿ ರೆಸ್ಟ್ ಮಾಡುವಂಥದ್ದು. ಸೊ ಇವೆಲ್ಲ ಏನು ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ, ಈಸ್ ಔಟ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಡಿಸೀಸ್ ಕಂಡೀಷನ್ ಕಂಟ್ರೋಲಿಗೆ ಬರುವಂಥದ್ದು ಇರುತ್ತೆ. ಅದೇ ರೀತಿಯಾಗಿ ಅದೇ ಟೈಮಲ್ಲಿ ಮೆಡಿಕೇಷನ್ಸು ತೊಗೊಂಡ್ರೆ ಬೇಗನೆ ಸಮಸ್ಯೆನ ವಾಸಿ ಮಾಡುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಬೇಸಿಕಲಿ ಹೇಳೋದಾದರೆ ಈ ಒಂದು ವೇನ್ಸ್ ಅಂತ ಹೇಳಿದೆ, ಎಲಾಸ್ಟಿಸಿಟಿ ಅನ್ನೋದು ಇರುತ್ತೆ. ಸೊ ವೇನ್ಸ್ನ ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆದಾಗ ಈ ಒಂದು ವೆರಿಕೋಸ್ ವೇನ್ಸ್ ಸಮಸ್ಯೆ ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಅದು ಸ್ಟ್ರೆಚ್ ಆಯಿತು ಅಂದಾಗ ಕಂಪ್ಲೀಟಾಗಿ ನಾರ್ಮಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದು ಬಿಯಾಂಡ್ ಎಲಾಸ್ಟಿಕ್ ಲಿಮಿಟ್ ಅದು ಸ್ಟ್ರೆಚ್ ಆಯಿತು, ಬಲ್ಜ್ ಆಯಿತು ಅಂದಾಗ ಇಲ್ಲ ಒಂದು ಕಡೆ ಲಿಮಿಟೇಷನ್ಸ್ ಅನ್ನೋದು ಬರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಎಷ್ಟು ಬೇಗ ಅವರು ಟ್ರೀಟ್ಮೆಂಟ್ ತಗೋತಾರೆ ಅಷ್ಟು ಬೇಗ ಸಮಸ್ಯೆನ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.